ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಈ ಹೊತ್ತಿನ ಅಪ್ಡೇಟ್ ಮಿಸ್ಟರ್ 360 ಇಯರ್ಸ್ ಬ್ಯಾಕ್. ಹೌದು, AB ಡಿವಿಲಿಯರ್ಸ್ ಏನಿದ್ದಾರೆ ಮತ್ತೆ ಕ್ರಿಕೆಟ್ ಅಂಗಳಕ್ಕೆ ಇಳಿಯುತ್ತಿದ್ದಾರೆ. ಸೊ ಕೆಲವು ದಿನದಿಂದ ನೀವು ನೋಡಿರ್ಬೋದು, ಡಿವಿಲಿಯರ್ಸ್ ಯಾವುದೇ ರೀತಿಯಾದಂತಹ ಕ್ರಿಕೆಟ್ ಆಡ್ತಾ ಇಲ್ಲ. ರೀಸನ್ ಅಂತ ಹೇಳಿದ್ರೆ ಇಂಟರ್ ನ್ಯಾಷನಲ್ ಆಗಿರ್ಬೋದು ಅಥವಾ ಮೇಜರ್ ಲೀಗ್ ಗಳಿಗೆ ಅವರು ರಾಜೀನಾಮೆ ಅಂದ್ರೆ ಗುಡ್ ಬೈ ಹೇಳಿದ್ದಾರೆ. ಸೊ ಇನ್ನೇನಿದ್ರು ಅವರು ಕೇವಲ ಸೀಮಿತ ಟೂರ್ನಮೆಂಟ್ ಗಳನ್ನು ಮಾತ್ರ ಆಟ ಆಡ್ತಾರೆ. ಅಂಥದ್ರಲ್ಲಿ ಇವಾಗ ಮತ್ತೆ ABD ಕ್ರಿಕೆಟ್ ಅಂಗಳಕ್ಕೆ ಬರುತ್ತಿದ್ದಾರೆ ಅನ್ನುವಂತಹ ಸುದ್ದಿ ಬರ್ತಾ ಇದೆ. ಸೊ ನೋಡೋದಾದ್ರೆ ವರ್ಲ್ಡ್ ಲೆಜೆಂಡ್ಸ್ ಲೀಗ್ ಏನಿದೆ ಅದಕ್ಕೆ AB ಡಿವಿಲಿಯರ್ಸ್ ಅವರು ಎಂಟ್ರಿ ಕೊಡಲಿದ್ದಾರೆ. ಅಕ್ಟೋಬರ್ 3ರಿಂದ ಈ ಒಂದು ಜರ್ನಿ ಸ್ಟಾರ್ಟ್ ಆಗ್ತದೆ. ಅದರಲ್ಲಿ ಸೌತ್ ಆಫ್ರಿಕಾ ಲೆಜೆಂಡ್ ಪರ AB ಡಿವಿಲಿಯರ್ಸ್ ಆಟ ಆಡ್ಲಿಕ್ಕಿದ್ದಾರೆ. ಸೊ ನೋಡೋದಾದ್ರೆ ಮಿಸ್ಟರ್ 360 ಅಂತ ಹೇಳಿದ್ರೆ ಸುಮ್ಮನೆ ಅಲ್ಲ, ಹಿಂದಿನ ಬಾರಿ ಕೂಡ ಪ್ರಚಂಡವಾಗಿ ಅಥವಾ ಅದ್ಭುತವಾಗಿ ಪ್ರದರ್ಶನ ಕೊಟ್ಟಿದ್ರು ಅಂತ ಹೇಳ್ಬಹುದು. ಸೊ ಬೆಸ್ಟ್ ಬ್ಯಾಟರ್ ಕೂಡ ಆಗಿರ್ತಾರೆ. ಯಾವ ಟೂರ್ನಮೆಂಟ್ ಆಗಲಿ, ಯಾವುದೇ ಕ್ರಿಕೆಟ್ ಆಗಲಿ ಅಲ್ಲಿ 100% ಕೊಡ್ತಾರೆ. ಸೊ ಅದರಲ್ಲಿ ಎರಡು ಮಾತಿಲ್ಲ. IPL ನಲ್ಲಿ ನೀವು ನೋಡಿರ್ತೀರಾ AB ಡಿವಿಲಿಯರ್ಸ್ ಯಾವ ರೀತಿಯಾದಂತಹ ಆಟದ ವೈಖರಿ ಇರ್ತದೆ, ಯಾವ ರೀತಿಯಾದಂತಹ ಬ್ಯಾಟಿಂಗ್ ಮಾಡ್ತಾರೆ, ಇದೆಲ್ಲವೂ ನಿಮ್ಗೆ ಗೊತ್ತಾಗ್ತಾ ಇದೆ. ಸೊ RCB ಅಭಿಮಾನಿಗಳಾದ್ರೆ ABD ಅವರನ್ನು ಇನ್ನೂ ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ABD ನ ಯಾರೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅವರಿಗೆ ಇದೊಂದು ದೊಡ್ಡ ಗುಡ್ ನ್ಯೂಸ್ ಆಗಿರ್ತದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್, ರವೀಂದ್ರ ಜಡೇಜಾ ಏನಿದ್ದಾರೆ ಇವಾಗ ಮತ್ತೆ ಸುದ್ದಿ ಮಾಡ್ತಾ ಇದ್ದಾರೆ. ಕೆಲವು ದಿನದಿಂದ ಅಥವಾ ಕೆಲವು ತಿಂಗಳುಗಳಿಂದ ಕ್ರಿಕೆಟ್ ಇಂದ ಸ್ವಲ್ಪ ದೂರ ಉಳಿದಿದ್ರು, ಆದ್ರೆ ಇವಾಗ ಮತ್ತೆ ಅವಕಾಶ ಸಿಕ್ಕಿದೆ. ಸೊ ಆ ಅವಕಾಶವನ್ನು ಸದುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಸೊ ಸದ್ಯಕ್ಕೆ ನೋಡಿದಾದ್ರೆ ರವೀಂದ್ರ ಜಡೇಜಾ ಏನಿದ್ದಾರೆ ಟೆಸ್ಟ್ ಕ್ರಿಕೆಟ್ ನಲ್ಲಿ ಇವಾಗ 350 ವಿಕೆಟ್ ಗಳನ್ನು ಕೂಡ ಪಡೆದಿದ್ದಾರೆ. ಸೊ ಈ ಮೂಲಕ ಒಂದು ರೆಕಾರ್ಡ್ ಅವರ ಹೆಸರಿಗೆ ಬಂದಿದೆ ಅಂತ ಹೇಳ್ಬಹುದು. ಟೆಸ್ಟ್ ಕ್ರಿಕೆಟ್ ನಲ್ಲಿ ಅಂದ್ರೆ ಕೇವಲ ಟೆಸ್ಟ್ ಕ್ರಿಕೆಟ್ ನ ವಿಷಯ ಬರೋದಾದ್ರೆ 4000 ರನ್ 350 ವಿಕೆಟ್ ಗಳನ್ನು ಪಡೆದಂತ ಎರಡನೆಯ ಭಾರತೀಯನಾಗಿರ್ತಾರೆ. ಸೊ ನೋಡೋದಾದ್ರೆ ಈ ಮೊದಲು ಈ ಒಂದು ಸಾಧನೆ ಮಾಡಿದ್ದು ದಿ ಗ್ರೇಟ್ ಆಲ್ರೌಂಡರ್ ಆದಂತ ಕಪಿಲ್ ದೇವ್ ಆಗಿರ್ತಾರೆ. ಅವರು ಈ ರೀತಿ ಮಾಡಿ ಮೊದಲ ಸ್ಥಾನದಲ್ಲಿದ್ದಾರೆ. ಸೊ ನಂತರದ ಸ್ಥಾನದಲ್ಲಿ ನೋಡೋದಾದ್ರೆ ರವೀಂದ್ರ ಜಡೇಜಾ ಇರ್ತಾರೆ. ಸೊ ಇನ್ನೇನು ಅವರ ದಾಖಲೆಯನ್ನು ಮುರಿಬಹುದು. ಯಾಕಂತ ಹೇಳಿದ್ರೆ ರವೀಂದ್ರ ಜಡೇಜಾ ಪಾಲಿಗೆ ಇನ್ನೂ ಕ್ರಿಕೆಟ್ ಉಳಿದಿದೆ. ಕಮ್ಮಿ ಅಂದ್ರೂ 2 ರಿಂದ 3 ವರ್ಷಗಳ ಕಾಲ ಅವರು ಕ್ರಿಕೆಟ್ ಆಡೋದು ಗ್ಯಾರಂಟಿ ಆಗಿರ್ತಾರೆ. ಸೊ ಫಿಟ್ ಆಗಿದ್ದಾರೆ ಗುರು, ಆದ್ರಿಂದ ಚಾನ್ಸ್ ಸಿಕ್ಕಿದ್ರೆ ಖಂಡಿತವಾಗಿಯೂ ಆಟ ಆಡ್ತಾರೆ. ಸೊ ಚಾನ್ಸ್ ನ ಕೊರತೆ ಇದೆ. ಸೊ ಹಾಗಾಗಿ ಅವರು ಸ್ವಲ್ಪ ಸೈಡ್ ಲೈನ್ ಆಗಿದ್ರು. ಇವಾಗ ಮತ್ತೆ ಒಂದು ತನ್ನ ಪರ್ಫಾರ್ಮೆನ್ಸ್ ಮೂಲಕ ಟೀಮ್ ಇಂಡಿಯಾದ ಸೆಲೆಕ್ಷನ್ ಕಮಿಟಿಯ ಗಮನ ಸೆಳೆತಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಕಾಯಂ ಆಗಿ ಅವರಿಗೆ ಚಾನ್ಸ್ ಸಿಗಬಹುದು. ಇನ್ನು ನೆಕ್ಸ್ಟ್ ಅಪ್ಡೇಟ್, ಆಸ್ಟ್ರೇಲಿಯಾ ಕ್ರಿಕೆಟ್ ಏನೇ ಮಾಡ್ತಾ ಇದೆ ಅಂತ ಹೇಳಿದ್ರೆ ಬಾಂಗ್ಲಾ ಹಾಗೂ ಆಸ್ಟ್ರೇಲಿಯಾ ನಡುವಿನ 2ನೇ ಟೆಸ್ಟ್ ಮ್ಯಾಚ್ ಏನಿದೆ ಅದಕ್ಕೆ ತನ್ನ ಸ್ಕ್ವಾಡ್ ನಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ತಾ ಇದೆ ಅಂತೆ. ಸೊ ಫಸ್ಟ್ ಮ್ಯಾಚ್ ಸೋತಿದ್ರು, ಹೀನಾಯವಾಗಿ ಸೋತಿದ್ರು ಅಂತ ಹೇಳಬಹುದು. ಸೊ ಆಸ್ಟ್ರೇಲಿಯಾದ ಫೇಸ್ ಅಟ್ಯಾಕ್ ನೋಡ್ತಾ ಇದ್ರೆ ಅವರಿಗೆ ಸೋಲೇ ಇಲ್ಲ ಅಂತ ಹೇಳ್ಬೇಕು. ಅಷ್ಟೊಂದು ದೊಡ್ಡ ತಾಕತ್ತಿನ ಒಂದು ಟೆಸ್ಟ್ ಟೀಮ್ ಅವ್ರದ್ದಾಗಿತ್ತು. ಆದ್ರೆ ಬ್ಯಾಟಿಂಗ್ ವೈಫಲ್ಯದಿಂದ ಆಸ್ಟ್ರೇಲಿಯಾ ಹೀನಾಯವಾಗಿ ಸೋತಿದೆ. ಸೊ ಒಂದ್ ವೇಳೆ ಈ ಟೆಸ್ಟ್ ಅನ್ನು ಸೋತ್ರೆ ಅವರು ಈ ಸರಣಿಯಲ್ಲಿ ವೈಟ್ ವಾಶ್ ಆಗ್ತಾರೆ. ಆ ಮೂಲಕ 40 ವರ್ಷ ಹಿಂದೆ ಇದ್ದಂತಹ ಒಂದು ದಾಖಲೆಯನ್ನು ಮತ್ತೆ ಮುರಿತಾರೆ ಅಂತ ಹೇಳ್ಬೋದು. ಸೋಲಿಲ್ಲದ ಸರದಾರರು ಅಂತಿದ್ದ ಆಸ್ಟ್ರೇಲಿಯಾ ತಂಡ ಈ ರೀತಿ ಆಗ್ತಾ ಇರೋದು ಅಂತ ಹೇಳಿದ್ರೆ ನಂಬಕ್ಕೆ ಆಗೋದಿಲ್ಲ ಗುರು. ಅದು ಒಂದು ಏಷ್ಯಾದ ಟೀಮ್ ನಿಂದ ಅಂತ ಹೇಳಿದ್ರೆ ಇನ್ನೂ ನಂಬಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಇಂಗ್ಲೆಂಡ್ ಇರ್ಬೋದು, ನ್ಯೂಜಿಲೆಂಡ್, ಸೌತ್ ಆಫ್ರಿಕಾ ಈ ತಂಡಗಳು ಆಸ್ಟ್ರೇಲಿಯಾಕ್ಕೆ ಟಕ್ಕರ್ ನೀಡ್ತಾ ಇದ್ರು. ಆದ್ರೆ ಏಷ್ಯನ್ ತಂಡಗಳು ಕಡಿಮೆ ಒಂದು ಫೈಟಿಂಗ್ ಕೊಡ್ತಾ ಇದ್ವು ಅಂತ ಹೇಳ್ಬೋದು. ಆದ್ರೆ ಈ ಬಾರಿ ಬಾಂಗ್ಲಾ ಈ ಸಾಧನೆಯನ್ನು ತನ್ನದಾಗಿಸಿಕೊಳ್ಬಹುದು. ಒಂದ್ ವೇಳೆ ಬಾಂಗ್ಲಾ ಏನಾದ್ರೂ ವಿನ್ ಆದ್ರೆ ಅವರ ಮಟ್ಟಿಗೆ ಒಂದು ದೊಡ್ಡ ಅಚೀವ್ಮೆಂಟ್ ಆಗಿರ್ತದೆ. ಅವರ ಒಂದು ಟೆಸ್ಟ್ ಇತಿಹಾಸದಲ್ಲೇ ಅಥವಾ ಕ್ರಿಕೆಟ್ ಇತಿಹಾಸದಲ್ಲೇ ಈ ತರ ಮಾಡಿದಂತಹ ಸಾಧನೆ ಇದುವರೆಗೂ ಇರಲಿಲ್ಲ. ಈ ಒಂದು ಟೆಸ್ಟ್ ಅನ್ನು ವಿನ್ ಆಗುವ ಮೂಲಕ ಬಾಂಗ್ಲಾ ಈ ಸಾಧನೆಯನ್ನು ಕೂಡ ಮಾಡಬಹುದು. ಆದ್ರೆ ಸದ್ಯಕ್ಕೆ ನೋಡೋದಾದ್ರೆ ಆಸ್ಟ್ರೇಲಿಯಾ ಜಾಕ್ ವೆದರ್ಲ್ಯಾಂಡ್ ಬದಲು ಮ್ಯಾಟ್ ರೆನ್ಶೋ ಏನಿದ್ದಾರೆ ಅವರನ್ನು ಎಂಟ್ರಿ ಮಾಡಿಸಿಕೊಂಡಿದೆ. ಸೊ ಮ್ಯಾಟ್ ರೆನ್ಶೋ ಏನಿದ್ದಾರೆ ಆಲ್ರೌಂಡರ್ ಆಗಿರ್ತಾರೆ, ಸ್ವಲ್ಪ ಮಟ್ಟಿನ ಬೌಲಿಂಗ್ ಕೂಡ ಮಾಡ್ತಾರೆ. ಇದೇ ರೀಸನ್ಗೆ ಮ್ಯಾಟ್ ರೆನ್ಶೋ ಅವರನ್ನು ಎಂಟ್ರಿ ಮಾಡಿಸಿಕೊಂಡಿದೆ. ಸೊ ಇದರಿಂದ ಅವರ ಟೀಮ್ ನ ಬ್ಯಾಲೆನ್ಸ್ ಸರಿಯಾಗ್ತದ ಅಥವಾ ಮತ್ತೆ ಅದೇ ರೀತಿ ಆಗಿರ್ತದ ಅಂತ ನಾವು ಕಾದು ನೋಡ್ಬೇಕಾಗಿರ್ತದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್, ಕನ್ನಡದ ಕುಚುಕು ಗೆಳೆಯರು. ಹೌದು, ಯಾಕೆ ಈ ರೀತಿ ನಾವು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಕರ್ನಾಟಕದ ಪ್ಲೇಯರ್ಗಳು ಟೀಮ್ ಇಂಡಿಯಾದಲ್ಲಿ ಅತಿ ಕಡಿಮೆ ಆಗಿರ್ತಾರೆ. ಸೊ ಕೇವಲ 3 ಜನ ಸದ್ಯಕ್ಕೆ ಇಂಡಿಯಾದ ಟೆಸ್ಟ್ ಟೀಮ್ ನಲ್ಲಿ ಸ್ಥಾನ ಪಡ್ಕೊಂಡಿರ್ತಾರೆ.
ಈ ಒಂದು ಕನ್ನಡಿಗರಿಂದ ಒಂದು ಸ್ವೀಟ್ ಗೆಸ್ಚರ್ ಬಂದಿದೆ ಅಂತ ಹೇಳ್ಬಹುದಾಗಿರ್ತದೆ. ಸೊ KL ರಾಹುಲ್ ಬ್ಯಾಟಿಂಗ್ ಮಾಡ್ತಾ ಇರ್ತಾರೆ. ಸೊ ಬಾಲ್ ಬಂದು ಥ್ಯಾಡ್ಗೆ ತಾಗ್ತದೆ. ಅಂಪೈರ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಔಟ್ ಕೊಡ್ತಾರೆ. ಸೊ ನಂತರ ಆಗಿದ್ದೆ ಈ ಒಂದು ಸ್ವೀಟ್ ಗೆಸ್ಚರ್ ನ ಉದಾಹರಣೆ ಅಂತ ಹೇಳ್ಬೋದು. ದೇವದತ್ ಪಡಿಕ್ಕಲ್ ನೇರವಾಗಿ ರಿವ್ಯೂಗೆ ಹೋಗ್ತಾರೆ. ಅಂದ್ರೆ ಅಂಪೈರ್ ನೀಡಿದಂತಹ LBW ವಿರುದ್ಧವಾಗಿ ಹೋಗ್ತಾರೆ, ಅಂದ್ರೆ ರಿವ್ಯೂ ತಗೊಳ್ಕೊಳ್ತಾರೆ. ಸೊ ಅವರು ತೆಗೆದುಕೊಂಡ ರಿವ್ಯೂ ಮೇಲೆ ನೋಡಿದಾಗ KL ರಾಹುಲ್ ಔಟ್ ಇಲ್ಲ ಅಂತ ಬರ್ತದೆ. ಸೊ ಇದರಿಂದ KL ರಾಹುಲ್ಗೆ ಸೆಕೆಂಡ್ ಜೀವದಾನ ಸಿಗ್ತದೆ ಅಂತ ಹೇಳ್ಬೋದು, ಮತ್ತೊಂದು ಚಾನ್ಸ್ ಸಿಗ್ತದೆ ಅಂತ ಹೇಳ್ಬೋದು. ಆದ್ರೆ ಆ ಚಾನ್ಸ್ ನ ಪಡ್ಕೊಂಡು ಅಷ್ಟೊಂದು ದೊಡ್ಡ ಇನ್ನಿಂಗ್ಸ್ ಕಟ್ಟೋಕ್ ಆಗಿಲ್ಲ KL ರಾಹುಲ್ಗೆ. ಆದ್ರೆ ಆ ಹೊತ್ತಿಗೆ ಇದೊಂದು ದೊಡ್ಡ ಅಪಾರ್ಚುನಿಟಿ ಆಗಿರ್ತದೆ. ಸೊ ಈ ಒಂದು ನಾಟ್ ಔಟ್ ಅಂತ ಬಂದ್ಮೇಲೆ KL ರಾಹುಲ್ ಏನ್ ಮಾಡ್ತಾರೆ, ಅವರನ್ನು ಹಗ್ ಮಾಡ್ಕೊಳ್ತಾರೆ. ಸೊ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಸೊ ಈ ರೀತಿಯಾದಂತಹ ಒಂದು ಸ್ವೀಟ್ ಗೆಸ್ಚರ್ ಬರ್ತಾ ಇದೆ. ಅಲ್ಲಿ ಕರ್ನಾಟಕದ ಪ್ಲೇಯರ್ಗಳು ಇರೋದ್ರಿಂದ ಮಾತ್ರ ಈ ರೀತಿಯಾದಂತಹ ಒಂದು ಸ್ವೀಟ್ ಗೆಸ್ಚರ್ ಬಂದಿದೆ ಅಂತ ಅರ್ಥ ಮಾಡ್ಕೋಬಹುದಾಗಿರ್ತದೆ. ಸೊ ಬೇರಾವ ಬ್ಯಾಟ್ಸ್ಮನ್ ಗಳಿದ್ರೆ ಅಷ್ಟೊಂದು ಅಭಿನಂದನೆ ಸಲ್ಲಿಸ್ತಾ ಇರ್ಲಿಲ್ಲ ಅಂತ ಅನಿಸ್ತಾ ಇದೆ. ಸೊ ಕರ್ನಾಟಕದವರೇ ಆದ್ರಿಂದ ಸೊ ಕ್ಲೋಸ್ ಆಗಿರ್ತಾರೆ ಎಲ್ರು ಕೂಡ. ಸೊ ಅದರಲ್ಲಿ ಕರ್ನಾಟಕದವರು ಅಂತ ಹೇಳಿದ್ರೆ ಇನ್ನು ಕೂಡ ಕ್ಲೋಸ್ ಆಗಿರ್ತಾರೆ. ಒಂದೇ ಟೀಮ್ ನಲ್ಲಿ ಆಟ ಆಡಿರ್ತಾರೆ. ಇಂಟರ್ನ್ಯಾಷನಲ್ ಕೂಡ ಇವಾಗ ಇಂಡಿಯಾದ ಪರ ಆಟ ಆಡ್ತಾ ಇದ್ದಾರೆ. ಸೊ ಅಂತದಲ್ಲಿ ಈ ರೀತಿಯಾದಂತಹ ಒಂದು ಸ್ವೀಟ್ ಗೆಸ್ಚರ್ ಏನಿದೆ ಅದು ನಮ್ಮ ಕನ್ನಡಿಗರಿಗೆ ತುಂಬಾನೇ ಒಂದು ಖುಷಿ ಕೊಡುವಂತಹ ವಿಷಯ ಆಗಿರ್ತದೆ. ಸೊ ಇದು ಈ ಹೊತ್ತಿನ ಅಪ್ಡೇಟ್. ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ಕಾರ.